ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕೆಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇನ್ನು ಉಳಿದ ಒಂದು 10-15 ದಿನಗಳ ಒಂದು ಅವಧಿಯಲ್ಲಿ ರಿವಿಷನ್ ಮೇಲೆ ನೀವು ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಟಾರ್ಗೆಟ್ 70+ ರಿವಿಷನ್ ಪ್ಯಾಕೇಜ್ ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಪ್ಯಾಕೇಜ್ ನಲ್ಲಿ ನಿಮಗೆ 5000 MCQ PDF ಸಿಗ್ತಾ ಇದೆ ವಿತ್ ಎಕ್ಸ್ಪ್ಲನೇಷನ್. ಸೊ ಇದ್ರ ಜೊತೆಗೆ 10 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ಶಾರ್ಟ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ, ಜೊತೆಗೆ PYQs ಎಲ್ಲ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಈ ಒಂದು ಪ್ಯಾಕೇಜ್ ಅನ್ನ ನೀವು ಈ ಒಂದು 10 ದಿನಗಳ ಅವಧಿಯಲ್ಲಿ ಓದಿ ಮುಗಿಸಬಹುದು. ಈ ಒಂದು ಪ್ಯಾಕೇಜ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ಫಾಲೋ ಅಪ್ ಮಾಡೋದ್ರಿಂದ ಪೇಪರ್ 1 ನಲ್ಲಿ ನೀವು 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆತೀರಾ. ಸೊ ಅದೇ ರೀತಿ ಈ ಒಂದು ಪ್ಯಾಕೇಜ್ಗೆ ನೀವು ಸೇರಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನ ಮಾಡಿ ನೀವು ಸ್ಕ್ರೀನ್ಶಾಟ್ ಅನ್ನ ವಾಟ್ಸ್ಆಪ್ ನಲ್ಲಿ ಕಳಿಸ್ಕೊಟ್ರೆ ಈ ಒಂದು ಮಟೀರಿಯಲ್ ಅನ್ನ ನಿಮಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಫೀಸ್ ಬಂದ್ಬಿಟ್ಟು ಕೇವಲ 799 rupees ಇರುತ್ತೆ. ಸೊ ಅದೇ ರೀತಿ ಪೇಪರ್ 2 ರಿವಿಷನ್ ಕೋರ್ಸ್ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೇವಲ 1280 rupees ನಲ್ಲಿ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಫುಲ್ ಕೋರ್ಸ್ಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಇಸ್. ವೈಜ್ಞಾನಿಕ ಜ್ಞಾನಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ಅಥಾರಿಟಿ ಆಫ್ ದ ಪ್ರೊಫೆಟ್ ಆರ್ ಗ್ರೇಟ್ ಮ್ಯಾನ್. ಆಪ್ಷನ್ ಬಿ ಸೋಷಿಯಲ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್. ಆಪ್ಷನ್ ಸಿ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್. ಆಪ್ಷನ್ ಡಿ ಲ್ಯಾಬೊರೇಟರಿ ಅಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ಗೆ ಉದಾಹರಣೆ ಅಂತ ಕೇಳಿದ್ದಾರೆ, ವೈಜ್ಞಾನಿಕ ಜ್ಞಾನ. ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ ಅಂತ ಬಂದಾಗ ಇದು ಯಾವಾಗಲೂ ಕೂಡ ಒಂದು ಲ್ಯಾಬೊರೇಟರಿನಲ್ಲಿ ಆಗಿರ್ಬೋದು ಅಥವಾ ಫೀಲ್ಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಪಡೆಯುವಂತ ಜ್ಞಾನ ಆಗಿರ್ಬೋದು. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗ, ಲ್ಯಾಬೊರೇಟರಿ ಅಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 2, ಅ ರಿಸರ್ಚ್ ಪ್ರಾಬ್ಲಮ್ ಈಸ್ ಫೀಸಿಬಲ್ ಓನ್ಲಿ ವೆನ್. ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯಸಾಧ್ಯವಾಗಿರುತ್ತೆ. ಆಪ್ಷನ್ ಎ ಇಟ್ ಈಸ್ ಅ ರಿಸರ್ಚೇಬಲ್, ಅಂದ್ರೆ ಇದು ಸಂಶೋಧನೀಯವಾಗಿದ್ರೆ. ಆಪ್ಷನ್ ಬಿ ಇಟ್ ಈಸ್ ನ್ಯೂ ಅಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್, ಇದು ಹೊಸ ಜ್ಞಾನವನ್ನ ಸೇರಿಸಿದ್ರೆ. ಆಪ್ಷನ್ ಸಿ ಇಟ್ ಹ್ಯಾಸ್ ಯುಟಿಲಿಟಿ ಅಂಡ್ ರೆಲೆವೆನ್ಸ್, ಇದು ಸಮಾಜಕ್ಕೆ ಉಪಯುಕ್ತವಾಗಿದ್ರೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯಸಾಧ್ಯವಾಗಿರ್ತದೆ ಅಂತಂದ್ರೆ ಮೇಲಿನ ಎಲ್ಲವೂ ಕೂಡ. ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಇಸ್ ರೈಟ್ ಆನ್ಸರ್. ವೆನ್ ದ research problem is researchable, it is adding new knowledge, it is having utility and relevance, then it is feasible. So a research problem is defined as an area of concern that requires a meaningful understanding of a specific topic, a condition, a contradiction, or a difficulty. Question number 3, which of the following term explains the idea that knowledge comes from experience? ಜ್ಞಾನವು ಅನುಭವದಿಂದ ಬರುತ್ತದೆ ಎಂಬ ಪರಿಕಲ್ಪನೆಯನ್ನ ಈ ಕೆಳಗಿನ ಯಾವ ಪದ ವಿವರಿಸ್ತಾ ಇದೆ? ಆಪ್ಷನ್ ಎ ರ್ಯಾಷನಲಿಸಮ್, ಆಪ್ಷನ್ ಬಿ ಎಂಪಿರಿಸಿಸಮ್, ಆಪ್ಷನ್ ಸಿ ಲಾಜಿಕ್, ಆಪ್ಷನ್ ಡಿ ಡಿಡಕ್ಷನ್. Yes, here the correct answer for this question is option C, logic is the right answer. ತರ್ಕ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Question number 4, which of the following is a primary source of data? ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ? So primary data means we know, so we are collecting this data for first time. ಸೊ ಮೊದಲ ಬಾರಿಗೆ ಇಂಥ ದತ್ತಾಂಶಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಪ್ರೈಮರಿ ಡೇಟಾ ಅಂತ ಕರೀತಾ ಇದ್ದೀವಿ. ಆಪ್ಷನ್ ಎ ಪರ್ಸನಲ್ ರೆಕಾರ್ಡ್ಸ್, ಲೆಟರ್ಸ್, ಡೈರೀಸ್, ಆಟೋಬಯೋಗ್ರಫೀಸ್, ವಿಲ್ಸ್. ಸೊ ದೀಸ್ ಆರ್ ಆಲ್ಸೋ ಪ್ರೈಮರಿ ಡೇಟಾ. ಸೊ ಇಲ್ಲಿ ವೈಯಕ್ತಿಕ ದಾಖಲೆಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ದಿನಚರಿಗಳಾಗಿರ್ಬೋದು, ಆತ್ಮಚರಿತ್ರೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ, ಪ್ರೈಮರಿ ಡೇಟಾ ಆಗಿವೆ. ಜೊತೆಗೆ ಅಫಿಷಿಯಲ್ ರೆಕಾರ್ಡ್ಸ್, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಶನ್ ಪ್ರಿಸರ್ವ್ಡ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಸೇಷನ್, ದೀಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಪ್ರೈಮರಿ ಡೇಟಾ. ಅಧಿಕೃತ ದಾಖಲೆಗಳಾಗಿರ್ಬೋದು, ಸರ್ಕಾರದ ದಾಖಲೆಗಳು, ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ರಕ್ಷಿಸಿರುವ ಮಾಹಿತಿ, ಇವೆಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ. ಓರಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್, ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಮೌಖಿಕ ಸಾಕ್ಷ್ಯ, ಇವು ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ. ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 5, ದ ಕ್ವಾಲಿಟಿ ಆಫ್ ರಿಸರ್ಚ್ ಇಸ್ ಜಡ್ಜ್ಡ್ ಬೈ. ಸಂಶೋಧನೆಯ ಗುಣಮಟ್ಟವನ್ನ ಯಾವುದರಿಂದ ನಿರ್ಧರಿಸಲಾಗುತ್ತೆ? ಆಪ್ಷನ್ ಎ ರೆಲೆವೆನ್ಸ್ ಆಫ್ ರಿಸರ್ಚ್, ಸಂಶೋಧನೆಯ ಪ್ರಸ್ತುತತೆ. ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್, ಸಂಶೋಧನೆ ನಡೆಸುವಲ್ಲಿ ಅಳವಡಿಸಿಕೊಂಡ ವಿಧಾನ.
ಆಪ್ಷನ್ ಸಿ ಡೆಪ್ತ್ ಆಫ್ ರಿಸರ್ಚ್, ಸಂಶೋಧನೆಯ ಆಳ. ಆಪ್ಷನ್ ಡಿ ಎಕ್ಸ್ಪೀರಿಯನ್ಸ್ ಆಫ್ ರಿಸರ್ಚರ್, ಸಂಶೋಧಕರ ಅನುಭವ. ಸೊ ಯಾವುದರ ಒಂದು ಆಧಾರದ ಮೇಲೆ ನಾವು ಕ್ವಾಲಿಟಿ ಆಫ್ ರಿಸರ್ಚ್, ಸಂಶೋಧನೆಯ ಗುಣಮಟ್ಟವನ್ನ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟೆಡ್ ರಿಸರ್ಚ್, ಸಂಶೋಧನೆಯನ್ನು ನಡೆಸುವಾಗ ಯಾವ ವಿಧಾನವನ್ನ ಅಳವಡಿಸಿಕೊಂಡಿದ್ದೀವಿ ಎಂಬುದರ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನ ಲೆಕ್ಕ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 6, ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅ ರಿಸರ್ಚರ್ ಮಸ್ಟ್ ವೆರಿಫೈ. ಸೊ ಒಬ್ಬ ಸಂಶೋಧಕ ಬಾಹ್ಯ ವಿಮರ್ಶೆಯನ್ನ ಮಾಡಬೇಕಾದ್ರೆ ಏನನ್ನ ಪರಿಶೀಲಿಸಬೇಕು? ಆಪ್ಷನ್ ಎ ದ ಸಿಗ್ನೇಚರ್ ಅಂಡ್ ಹ್ಯಾಂಡ್ ರೈಟಿಂಗ್ ಆಫ್ ದ ಆಥರ್, ಲೇಖಕರ ಸಹಿ ಮತ್ತೆ ಕೈ ಬರಹ. ಆಪ್ಷನ್ ಬಿ ದ ಪೇಪರ್ ಅಂಡ್ ಇಂಕ್ ಯೂಸ್ಡ್ ಇನ್ ದಟ್ ಪೀರಿಯಡ್ ವಿಚ್ ಈಸ್ ಅಂಡರ್ ಸ್ಟಡಿ, ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಯಿ. ಆಪ್ಷನ್ ಸಿ ಸ್ಟೈಲ್ ಆಫ್ ಪ್ರೋಸ್ ರೈಟಿಂಗ್ ಆಫ್ ದಟ್ ಪೀರಿಯಡ್, ಆ ಅವಧಿಯ ಗದ್ಯ ಬರವಣಿಗೆ ಶೈಲಿ. ಸೊ ಬಾಹ್ಯ ವಿಮರ್ಶೆಯನ್ನ ಮಾಡಬೇಕು. ಫಾರ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ರಿಸರ್ಚರ್ ಮಸ್ಟ್ ಗೋ ಆಲ್ ದೀಸ್ ತ್ರೀ ಥಿಂಗ್ಸ್, ಯಾವಾಗಲೂ ಕೂಡ ಬಾಹ್ಯ ವಿಮರ್ಶೆ ಮಾಡಲು ಈ ಮೂರನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಲೇಖಕರ ಸಹಿ ಮತ್ತೆ ಕೈ ಬರಹ, ಬಳಸಿದ ಕಾಗದ ಮತ್ತು ಶಾಯಿ, ಮತ್ತೆ ಗದ್ಯ ಬರವಣಿಗೆ ಶೈಲಿ. ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 7, 9 years old children are taller than 7 year old ones. 9 ವರ್ಷದ ವಯಸ್ಸಿನ ಮಕ್ಕಳು 7 ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಯಾವ ಪ್ರಕಾರದ ಒಂದು ಉದಾಹರಣೆ ಆಗಿದೆ? ವರ್ಟಿಕಲ್ ಸ್ಟಡೀಸ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಕೇಸ್ ಸ್ಟಡೀಸ್, ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. ಕ್ವೆಶ್ಚನ್ ನಂಬರ್ 8, ಆಲ್ ಕಾಸಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್. ಸೊ ಯಾವುದನ್ನ ಹೊರತುಪಡಿಸಿ ಮಾದರಿ ದೋಷಗಳು ಉಂಟಾಗ್ತಾ ಇದ್ದಾವೆ? ಆಪ್ಷನ್ ಎ ಫಾಲ್ಟಿ ಟೂಲ್ಸ್ ಮೆಜರ್ಮೆಂಟ್, ಅಳತೆಯ ದೋಷಯುಕ್ತ ಸಾಧನ. ಆಪ್ಷನ್ ಬಿ ಇನ್ಅಡಿಕ್ವೇಟ್ ಸ್ಯಾಂಪಲ್, ಅಸಮರ್ಪಕ ಮಾದರಿ. ಆಪ್ಷನ್ ಸಿ ನಾನ್ ರೆಸ್ಪಾನ್ಸ್, ಪ್ರತಿಕ್ರಿಯೆ ಇಲ್ಲ. ಆಪ್ಷನ್ ಡಿ ಡಿಫೆಕ್ಟ್ ಇನ್ ಡೇಟಾ ಕಲೆಕ್ಷನ್, ಡೇಟಾ ಸಂಗ್ರಹಣೆಯಲ್ಲಿನ ದೋಷ. ಸೊ ಆಪ್ಷನ್ ಬಿ ಇಸ್ ರೈಟ್, ಇನ್ಅಡಿಕ್ವೇಟ್ ಸ್ಯಾಂಪಲ್. ಸೊ ಎಕ್ಸೆಪ್ಟ್ ದಿಸ್ ಫಾಲ್ಟಿ ಟೂಲ್ಸ್, non-response, defect in data collection, these are creating non-sampling errors. Question number 9, if you are doing experiment on a large group of sample, which method of controlling will you adopt? ನೀವು ಒಂದು ದೊಡ್ಡ ಗುಂಪಿನ ಮಾದರಿಯಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ದೀರಿ, ನೀವು ಯಾವ ವಿಧಾನವನ್ನು ನಿಯಂತ್ರಿಸ್ತೀರಿ? ಆಪ್ಷನ್ ಎ ಮ್ಯಾಚಿಂಗ್, ಆಪ್ಷನ್ ಬಿ ರ್ಯಾಂಡಮೈಸೇಷನ್, ಆಪ್ಷನ್ ಸಿ ಎಲಿಮಿನೇಷನ್ ಅಂಡ್ ಮ್ಯಾಚಿಂಗ್ ಬೋತ್, ಆಪ್ಷನ್ ಡಿ ಎಲಿಮಿನೇಷನ್. Yes, here the correct answer is option B randomization. Question number 10, validity of a research can be improved by. ಸಂಶೋಧನೆಯ ಸಿಂಧುತ್ವವನ್ನ ಯಾವುದರಿಂದ ಸುಧಾರಿಸಬಹುದು? ಆಪ್ಷನ್ ಎ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್, ಬಾಹ್ಯ ಅಂಶಗಳನ್ನು ತೆಗೆದುಹಾಕುವ ಮೂಲಕ. ಆಪ್ಷನ್ ಬಿ ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿಯನ್ನ ತೆಗೆದುಕೊಳ್ಳುವುದರ ಮೂಲಕ. ಆಪ್ಷನ್ ಸಿ ಬೋತ್ ಆಫ್ ದ ಅಬೋವ್ ಮೆಜರ್ಸ್, ಮೇಲಿನ ಎರಡು ಕ್ರಮಗಳು. ಆಪ್ಷನ್ ಡಿ ನನ್ ಆಫ್ ದೀಸ್, ಮೇಲಿನ ಯಾವುದು ಅಲ್ಲ. ಸೊ ಯಾವುದರಿಂದ ನಾವು ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಿಸಬಹುದು? ಟು ಇಂಪ್ರೂವ್ ದ ವ್ಯಾಲಿಡಿಟಿ ಆಫ್ ರಿಸರ್ಚ್, ವಿ ಶುಡ್ ಎಲಿಮಿನೇಟ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಅಂಡ್ ಆಲ್ಸೋ ವಿ ಶುಡ್ ಟೇಕ್ ದಿ ಟ್ರೂ ರಿಪ್ರೆಸೆಂಟೇಟಿವ್ ಆಫ್ ದ ಸ್ಯಾಂಪಲ್. ಸೊ ಬೋತ್ ಆರ್ ಕರೆಕ್ಟ್, ಆಪ್ಷನ್ ಸಿ ಇಸ್ ರೈಟ್, ಮೇಲಿನ ಎರಡು ಕ್ರಮಗಳು ಇಲ್ಲಿ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 11, an important practical issue to consider while designing a research project is. ಸಂಶೋಧನೆಯ ಯೋಜನೆಯನ್ನ ವಿನ್ಯಾಸಗೊಳಿಸಬೇಕಾದ್ರೆ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ವಿಷಯ ಯಾವುದು? ಆಪ್ಷನ್ ಎ an interesting theoretical perspective, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ ಆಡ್ ಟು ನಾಲೆಜ್ ಆಫ್ ರಿಸರ್ಚರ್ ಓನ್ಲಿ, ಸಂಶೋಧಕರ ಜ್ಞಾನಕ್ಕೆ ಹೊಸ ಜ್ಞಾನವನ್ನ ಸೇರಿಸುವುದು. ಆಪ್ಷನ್ ಸಿ ಅವೈಲಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವೈಲಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಕ್ವೆಶ್ಚನ್ ನಂಬರ್ 12, ಬಿಬ್ಲಿಯೋಗ್ರಫಿ ಗಿವನ್ ಇನ್ ಅ ರಿಸರ್ಚ್ ರಿಪೋರ್ಟ್. ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಸಿ ಮೇಕ್ಸ್ ದ ಬೋತ್ ಎ ಅಂಡ್ ಬಿ, ಹೆಲ್ಪ್ಸ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಅಂಡ್ ಸ್ಟಡಿಂಗ್ ದ ಪ್ರಾಬ್ಲಮ್ ಫ್ರಮ್ ಅನದರ್ ಆಂಗಲ್. ಹೆಚ್ಚಿನ ಸಂಶೋಧನೆಯನ್ನ ಮಾಡುವವರಿಗೆ ಇದು ಅನುಕೂಲ ಮಾಡಿಕೊಡ್ತಾ ಇದೆ. ಮತ್ತೆ ಮೇಕ್ಸ್ ದ ರಿಪೋರ್ಟ್ ಅಥೆಂಟಿಕ್, ವರದಿಯನ್ನ ಅಧಿಕೃತಗೊಳಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್, ಎ ಮತ್ತೆ ಬಿ ಎರಡು ಸರಿಯಾಗಿವೆ. ಬಿಬ್ಲಿಯೋಗ್ರಫಿ, it is a list of all of the sources you have used in the process of researching your work. Question number 13, what do you consider as the main aim of interdisciplinary research? ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಏನು? ಆಪ್ಷನ್ ಎ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು.
ಆಪ್ಷನ್ ಬಿ ಟು ರೆಡ್ಯೂಸ್ ದ ಎಂಫಸಿಸ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಡೊಮೇನ್, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವವನ್ನು ಕಡಿಮೆ ಮಾಡುವುದು. ಆಪ್ಷನ್ ಸಿ ಟು ಓವರ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಆಫ್ ರಿಸರ್ಚ್, ಸಂಶೋಧನೆಯ ಸಮಸ್ಯೆಯನ್ನು ಹೆಚ್ಚು ಸರಳೀಕರಿಸುವುದು. ಆಪ್ಷನ್ ಡಿ ಟು ಕ್ರಿಯೇಟ್ ಅ ನ್ಯೂ ಟ್ರೆಂಡ್ ಇನ್ ರಿಸರ್ಚ್ ಮೆಥಡಾಲಜಿ, ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ರಚಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಏಮ್ ಆಫ್ ಇಂಟರ್ಡಿಸಿಪ್ಲಿನರಿ ರಿಸರ್ಚ್ ಇಸ್ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. ಕ್ವೆಶ್ಚನ್ ನಂಬರ್ 14, ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚರ್ ಇಸ್, ಸಂಶೋಧಕರ ಉತ್ತಮ ಗುಣಗಳು ಯಾವುವು? ಕ್ಯೂರಿಯಾಸಿಟಿ, ಆಕ್ಟಿವ್ ಇಮ್ಯಾಜಿನೇಷನ್ ಅಂಡ್ ಆಲ್ಸೋ ಅಬಿಲಿಟಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಆಲ್ ಆಫ್ ದಿ ಅಬೋ. ಇಲ್ಲಿ ಸಂಶೋಧಕರ ಗುಣಲಕ್ಷಣಗಳು ಕುತೂಹಲ ಇರಬೇಕು, ಸಂಶೋಧಕರಲ್ಲಿ ಸಕ್ರಿಯವಾದ ಕಲ್ಪನೆ ಇರಬೇಕು, ಅವರಲ್ಲಿ ಸಾಮರ್ಥ್ಯ ಇರಬೇಕು. ಸೊ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. Question number 15, collective psychology of the whole period is a theory which, option A can explain all phase of historical development, option B means the psychology of the whole society, option C means psychological approach of data collection, option D all of the above. Here the right answer is option A. Collective psychology of the whole period is a theory which can explain all phase of historical development. ಸಾಮೂಹಿಕ ಮನೋವಿಜ್ಞಾನ ಇದೊಂದು ಐತಿಹಾಸಿಕ ಅಭಿವೃದ್ಧಿಯ ಎಲ್ಲ ಹಂತಗಳನ್ನು ವಿವರಣೆ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 16, ಕ್ವಾಲಿಟೇಟಿವ್ ರಿಸರ್ಚ್ ಈಸ್, ಗುಣಾತ್ಮಕ ಸಂಶೋಧನೆ ಎಂಬುದು. ಆಪ್ಷನ್ ಎ ವಿದೌಟ್ ಎನಿ ಸ್ಪೆಸಿಫಿಕ್ ಪರ್ಪಸಸ್, ಯಾವುದೇ ನಿರ್ದಿಷ್ಟ ಉದ್ದೇಶ ಇರಲ್ಲ. ಆಪ್ಷನ್ ಬಿ ಪ್ರೈಮರ್ಲಿ ಕನ್ಸರ್ನ್ ವಿತ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಫೆನಾಮಿನಾ, ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಗೆ ಸಂಬಂಧಿಸಿದೆ. ಆಪ್ಷನ್ ಸಿ ಡೀಲ್ಸ್ ವಿತ್ ದ ಕಲೆಕ್ಷನ್ ಅಂಡ್ ಅನಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ, ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸ್ತಾ ಇದೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ ಡೆಪ್ತ್ ಎಕ್ಸ್ಪ್ಲೋನೇಷನ್ ಆಫ್ ದಿ ಫೆನಾಮಿನಾ, ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಗೆ ಇದು ಸಂಬಂಧಿಸಿದೆ. ಸೊ ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ಕಲೆಕ್ಷನ್ ಅಂಡ್ ಅನಲೈಸೇಷನ್ ಆಫ್ ನ್ಯೂಮರಿಕಲ್ ಡೇಟಾ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್, ಒಪಿನಿಯನ್ಸ್ ಆರ್ ಎಕ್ಸ್ಪೀರಿಯನ್ಸ್, ಸಾರಿ ನಾನ್ ನ್ಯೂಮರಿಕಲ್ ಡೇಟಾ. ಸೊ ಲೈಕ್ ಹಾನೆಸ್ಟಿ, ಜೆಂಡರ್, ಮ್ಯಾರಿಟಲ್ ಸ್ಟೇಟಸ್ ಎಟ್ಸೆಟ್ರಾ. ಸೊ ಈ ಕ್ವಾಲಿಟೇಟಿವ್ ರಿಸರ್ಚ್ ನಲ್ಲಿ ನಾವು ಸಂಖ್ಯಾತ್ಮಕ ಅಲ್ಲದ ದತ್ತಾಂಶಗಳನ್ನ ಅಧ್ಯಯನ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 17, ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಬೇಸಿಕ್ ರಿಸರ್ಚ್ ಅಂಡ್ ಅಪ್ಲೈ ರಿಸರ್ಚ್ ಈಸ್, ಮೂಲ ಸಂಶೋಧನೆ ಮತ್ತೆ ಅನ್ವಯಿಕ ಸಂಶೋಧನೆಯಲ್ಲಿ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು? ಆಪ್ಷನ್ ಡಿ ಬೇಸಿಕ್ ಪ್ರೊಸೆಸ್, ಮೂಲ ಪ್ರಕ್ರಿಯೆ. ಆಪ್ಷನ್ ಬಿ ಸ್ಯಾಂಪಲ್ ಸೈಜ್, ಮಾದರಿ ಅಳತೆ. ಆಪ್ಷನ್ ಸಿ ಯುಟಿಲಿಟಿ, ಉಪಯುಕ್ತತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಆಪ್ಷನ್ ಸಿ ಯುಟಿಲಿಟಿ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಬೇಸಿಕ್ ರಿಸರ್ಚ್ ಮತ್ತೆ ಅಪ್ಲೈಡ್ ರಿಸರ್ಚ್ ಇದನ್ನು ನಾವು ಉಪಯುಕ್ತತೆ, ಯುಟಿಲಿಟಿ ಆಧಾರದ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 18, ಫಂಡಮೆಂಟಲ್ ರಿಸರ್ಚ್ ಇಸ್ ಯೂಶುವಲಿ ಕ್ಯಾರಿಡ್ ಔಟ್ ಇನ್, ಮೂಲಭೂತ ಸಂಶೋಧನೆಯನ್ನ ಎಲ್ಲಿ ನಡೆಸಲಾಗುತ್ತೆ? ಆಪ್ಷನ್ ಎ ಕ್ಲಾಸ್ ರೂಮ್, ಆಪ್ಷನ್ ಬಿ ಫೀಲ್ಡ್ ಸೆಟ್ಟಿಂಗ್, ಆಪ್ಷನ್ ಸಿ ಲ್ಯಾಬ್ರೋಟರಿ ಕಂಡೀಷನ್ಸ್, ಆಪ್ಷನ್ ಡಿ ಸೋಷಿಯಲ್ ಸೆಟ್ಟಿಂಗ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೋರೇಟರಿ ಕಂಡೀಷನ್ಸ್, ಪ್ರಯೋಗಾಲಯ ಪರಿಸ್ಥಿತಿಗಳಲ್ಲಿ. Fundamental research, it is experimental or theoretical works mainly performed to obtain new knowledge on the basics of observable phenomena. Question number 19, the scientific method can be used, ವೈಜ್ಞಾನಿಕ ವಿಧಾನವನ್ನ ಯಾವಾಗ ಬಳಕೆ ಮಾಡ್ತೀವಿ? ಆಪ್ಷನ್ ಎ only in physical science such as physics and chemistry, option B only in social science, option C both physical and social science, option D none of the above. Yes, the right answer is option C. Scientific method we are going to use in physical and social science. ವೈಜ್ಞಾನಿಕ ವಿಧಾನವನ್ನ ಎಲ್ಲಿ ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ. ಕ್ವೆಶ್ಚನ್ ನಂಬರ್ 20, ದ ಟರ್ಮ್ ಫೆನಾಮಿನಾಲಜಿ ಇಸ್ ಅಸೋಸಿಯೇಟೆಡ್ ವಿತ್ ದ ಪ್ರೊಸೆಸ್ ಆಫ್, ವಿದ್ಯಮಾನ ಶಾಸ್ತ್ರ ಎಂಬ ಪದವು ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. ದ ಟರ್ಮ್ ಫೆನಾಮಿನಾಲಜಿ ಇಸ್ ಅಸೋಸಿಯೇಟೆಡ್ ವಿತ್ ದಿ ಪ್ರೊಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. Question number 21, which research approach is the most appropriate to establish a relationship that causal in nature? ಪ್ರಕೃತಿಯಲ್ಲಿ ಕಾರಣವಾಗುವ ಸಂಬಂಧವನ್ನು ಸ್ಥಾಪಿಸಲು ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಕಾಸಲ್ ಕಂಪ್ಯಾರಿಟಿವ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್, ಆಪ್ಷನ್ ಸಿ ಕೋರಿಲೇಷನಲ್, ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. Experimental research, it is study that strictly adheres to a scientific research design. Question number 22, the essence of the experimental method is, ಪ್ರಾಯೋಗಿಕ ವಿಧಾನದ ಮೂಲ ತತ್ವ ಯಾವುದು? 4 options are given. Let us move to the right answer directly. The right answer is option D,
ಯೂಸಿಂಗ್ ಕಂಟ್ರೋಲ್ ಟು ಐಡೆಂಟಿಫೈ ಕಾಸ್ ಅಂಡ್ ಡಿಫೆಕ್ಟ್ ಕನೆಕ್ಷನ್ಸ್. ಅಂದ್ರೆ ಕಾರಣ ಮತ್ತೆ ಪರಿಣಾಮದ ಸಂಪರ್ಕಗಳನ್ನು ಗುರುತಿಸಲು ನಿಯಂತ್ರಣವನ್ನ ಬಳಸುವುದು. Question number 23. Which research paradigm is based on the pragmatic view of reality? ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿರುವ ಸಂಶೋಧನಾ ಮಾದರಿ ಯಾವುದು? ಆಪ್ಷನ್ ಎ ಕ್ವಾಂಟಿಟೇಟಿವ್ ರಿಸರ್ಚ್, ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್, ಆಪ್ಷನ್ ಸಿ ಮಿಕ್ಸ್ಡ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಿಕ್ಸ್ಡ್ ರಿಸರ್ಚ್, ಮಿಶ್ರ ಸಂಶೋಧನೆ. Question number 24. All of the following are common characteristics of experimental research. ಕೆಳಗಿನವುಗಳಲ್ಲಿ ಯಾವುವು ಪ್ರಾಯೋಗಿಕ ಸಂಶೋಧನೆಯ ಸಾಮಾನ್ಯ ಗುಣಲಕ್ಷಣಗಳಾಗಿವೆ? It relies primarily on the collection of numerical data. This is also feature of experimental research. ಮುಖ್ಯವಾಗಿ ಸಂಖ್ಯಾತ್ಮಕ ದತ್ತಾಂಶಗಳನ್ನು ಸಂಗ್ರಹವನ್ನು ಅವಲಂಬಿಸಿದೆ. ಇದು ಕೂಡ ಸರಿಯಾಗಿದೆ. It can produce important knowledge about cause and effect. ಇದು ಕಾರಣ ಮತ್ತೆ ಪರಿಣಾಮದ ಬಗ್ಗೆ ಜ್ಞಾನ ನೀಡುತ್ತೆ. ಇದು ಸರಿಯಾಗಿದೆ. ಇಟ್ ಯೂಸಸ್ ದ ಡಿಡಕ್ಟಿವ್ ಸೈಂಟಿಫಿಕ್ ಮೆಥಡ್. ಇದು ಅನುಮಾನಾತ್ಮಕ ವೈಜ್ಞಾನಿಕ ವಿಧಾನವನ್ನು ಬಳಸುತ್ತೆ. ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಇಸ್ ಕರೆಕ್ಟ್. ಸೊ ಕ್ವೆಶ್ಚನ್ ನಂಬರ್ 25. ದ ಟೈಪ್ ಆಫ್ ರಿಸರ್ಚ್ ಟೈಪಿಕಲಿ ಕಂಡಕ್ಟೆಡ್ ಬೈ ಟೀಚರ್ಸ್, ಕೌನ್ಸಿಲರ್ಸ್ and other professionals to answer questions they have and to specifically help them solve local problems. ಶಿಕ್ಷಕರು, ಸಲಹೆಗಾರರು, ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತೆ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು? ಆಪ್ಷನ್ ಎ ಆಕ್ಷನ್ ರಿಸರ್ಚ್, ಆಪ್ಷನ್ ಬಿ ಬೇಸಿಕ್ ರಿಸರ್ಚ್, ಆಪ್ಷನ್ ಸಿ ಪ್ರಿಡಿಕ್ಟಿವ್ ರಿಸರ್ಚ್, ಆಪ್ಷನ್ ಡಿ ಲಾಂಜಿಟ್ಯೂಡಿನಲ್ ರಿಸರ್ಚ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಕ್ಷನ್ ರಿಸರ್ಚ್. ಇದಕ್ಕೆ ಕನ್ನಡದಲ್ಲಿ ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀವಿ. So action research, it is a methodology of research generally applied in social science. Question number 26. In research study to learn the impact of the internet surfing on exam performance, it was found that as the number of hours spent on the internet surfing increases, the exam performance deteriorates. So this study is an example of. ಇಲ್ಲಿ ಪರೀಕ್ಷಾ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಪರಿಣಾಮವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಇಂಟರ್ನೆಟ್ ಸರ್ಫಿಂಗ್ ಆಗಿ ಬಳಸುವ ಸಮಯ ಹೆಚ್ಚಾದಂತೆ ಪರೀಕ್ಷೆಯಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ. ಇದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಆಪ್ಷನ್ ಬಿ ಕೋರಿಲೇಷನಲ್ ರಿಸರ್ಚ್, ಪರಸ್ಪರ ಸಂಬಂಧದ ಸಂಶೋಧನೆ. ಕೋರಿಲೇಷನ್ ರಿಸರ್ಚ್, ಇಟ್ ಈಸ್ ಅ ಟೈಪ್ ಆಫ್ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮೆಥಡ್ ಇನ್ ವಿಚ್ ಅ ರಿಸರ್ಚರ್ is going to measure two variables. Understand the relationship between these two variables. Question number 27. In a study of two variables, when one variable goes up, another goes down, the in value is known as. ಎರಡು ಅಸ್ಥಿರಗಳ ನಡುವೆ ಒಂದು ವೇರಿಯೇಬಲ್ ಹೆಚ್ಚಾಗುತ್ತೆ, ಇನ್ನೊಂದು ವೇರಿಯೇಬಲ್ ಕಡಿಮೆ ಆಗುತ್ತೆ. ಅದನ್ನ ಏನಂತ ಕರಿತೀವಿ? ಸೊ ನೆಗೆಟಿವ್ ಕೋರಿಲೇಷನ್, ನಕಾರಾತ್ಮಕ ಸಹಸಂಬಂಧ. ಕ್ವೆಶ್ಚನ್ ನಂಬರ್ 28. ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಲಾಂಜಿಟ್ಯೂಡ್ನಲ್ ಅಂಡ್ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಇಸ್. ಆಪ್ಷನ್ ಎ ಫ್ರೀಕ್ವೆನ್ಸಿ ಆಫ್ ಡೇಟಾ ಕಲೆಕ್ಷನ್, ಆಪ್ಷನ್ ಬಿ ಪ್ರೈಮರಿ ವರ್ಸಸ್ ಸೆಕೆಂಡರಿ, ಆಪ್ಷನ್ ಸಿ ಕ್ವಾಲಿಫಿಕೇಶನ್ ಆಫ್ ರಿಸರ್ಚರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ದ ಡಿಫರೆನ್ಸ್ ಬಿಟ್ವೀನ್ ಲಾಂಜಿಟ್ಯೂಡ್ನಲ್ ಅಂಡ್ ಕ್ರಾಸ್ ಸೆಕ್ಷನಲ್ ರಿಸರ್ಚ್, ಇಟ್ ಈಸ್ ಇನ್ ದ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಆಫ್ ಡೇಟಾ ಕಲೆಕ್ಷನ್, ಡೇಟಾ ಸಂಗ್ರಹದ ಆವರ್ತನದ ಆಧಾರದ ಮೇಲೆ. ಕ್ವೆಶ್ಚನ್ ನಂಬರ್ 29. ದ ಗವರ್ಮೆಂಟ್ ಆಫ್ ಇಂಡಿಯಾ ಕಂಡಕ್ಟ್ ಸೆನ್ಸಸ್ ಆಫ್ಟರ್ ಎವ್ರಿ 10 years. ದ ಮೆಥಡ್ ಆಫ್ ರಿಸರ್ಚ್ ಯೂಸ್ಡ್ ಇನ್ ದ ಪ್ರೋಸೆಸ್ ಇಸ್. ಪ್ರತಿ 10 ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನೆಯ ವಿಧಾನ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರ್ವೆ, ಸಮೀಕ್ಷಾ ವಿಧಾನ. ಕ್ವೆಶ್ಚನ್ ನಂಬರ್ 30. Research that is done to examine the findings of someone else using the same variables but different people is which of the following? ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನ ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನ ಪರೀಕ್ಷಿಸಲು ನಡೆಸಿದ ಸಂಶೋಧನೆ ಯಾವುದು? ಆಪ್ಷನ್ ಎ ಎಕ್ಸ್ಪ್ಲೋರೇಷನ್, ಆಪ್ಷನ್ ಬಿ ಹೈಪೋಥೆಸಿಸ್, ಆಪ್ಷನ್ ಸಿ ರೆಪ್ಲಿಕೇಶನ್, ಆಪ್ಷನ್ ಡಿ ಎಂಪಿರಿಸಿಸಮ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೆಪ್ಲಿಕೇಶನ್, ಅಂದ್ರೆ ಪುನರಾವರ್ತನೆ. Question number 31. The accuracy of the research process depends upon. ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಆಪ್ಷನ್ ಎ ಅನ್ಬಯಾಸ್ಡ್ ಅಟಿಟ್ಯೂಡ್ ಆಫ್ ರಿಸರ್ಚರ್, ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ, ಆಪ್ಷನ್ ಬಿ ದ ಸ್ಯಾಂಪಲ್ ಸೈಜ್, ಮಾದರಿ ಗಾತ್ರ, ಆಪ್ಷನ್ ಸಿ ದ ರಿಸರ್ಚ್ ಮೆಥಡ್ ಅಡಾಪ್ಟೆಡ್, ಸಂಶೋಧನಾ ವಿಧಾನ ಅಳವಡಿಸಿಕೊಳ್ಳುವುದು, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್, ಮೇಲ್ನ ಎಲ್ಲವೂ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 32. ಆ ರಿಸರ್ಚ್ ಪ್ಲಾನ್, ಸಂಶೋಧನಾ ಯೋಜನೆಯು
ಸೊ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ರೈಟ್ ಆನ್ಸರ್. ರಿಸರ್ಚ್ ಪ್ಲಾನ್ ಶುಡ್ ಬಿ ಡಿಟೇಲ್ಡ್, ಇದು ವಿವರವಾಗಿರಬೇಕು. ಆಪ್ಷನ್ ಬಿ ಶುಡ್ ಬಿ ಗಿವನ್ ಟು ಅದರ್ಸ್ ಫಾರ್ ರಿವ್ಯೂ ಅಂಡ್ ಕಮೆಂಟ್ಸ್, ವಿಮರ್ಶೆ ಮತ್ತು ಕಮೆಂಟ್ಗಳಿಗೆ ಇದರಿಗೆ ನೀಡಬೇಕು. ಆಪ್ಷನ್ ಸಿ ಸೆಟ್ಸ್ ಆಫ್ ದ ರ್ಯಾಷನಲ್ ಫಾರ್ ರಿಸರ್ಚ್ ಸ್ಟಡಿ, ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸುತ್ತದೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶನ್ ನಂಬರ್ 33, ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್, ಅಂಶ ವಿಶ್ಲೇಷಣೆಯನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಆಪ್ಷನ್ ಡಿ ಟು ನೋ ದ ಡಿಫರೆನ್ಸ್ ಅಮಂಗ್ ಮೆನಿ ವೇರಿಯೇಬಲ್ಸ್, ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ನಾವು ಅಂಶ ವಿಶ್ಲೇಷಣೆ ಬಳಸ್ತೀವಿ. ಫ್ಯಾಕ್ಟರ್ ಅನಲೈಸಿಸ್, ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ ಟು ಡಿಸ್ಕ್ರೈಬ್ ವೇರಿಯಬಿಲಿಟಿ ಅಮಂಗ್ ಅಬ್ಸರ್ವ್ಡ್ ಕೋರಿಲೇಟೆಡ್ ವೇರಿಯೇಬಲ್ಸ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಶಿಯಲಿ ಲೋವರ್ ನಂಬರ್ ಆಫ್ ಅನ್ಅಬ್ಸರ್ವ್ಡ್ ವೇರಿಯೇಬಲ್ಸ್. ಕ್ವೆಶನ್ ನಂಬರ್ 34, hypothesis cannot be stated in option A null and question form, option B declarative terms, option C general terms, option D none of the above. Yes, remember hypothesis cannot be stated in general terms. Question number 35, the introduction section of the research plan, ಸಂಶೋಧನಾ ಯೋಜನೆಯ ಪರಿಚಯ ವಿಭಾಗ, so gives an overview of prior relevant study. This is correct. ಪೂರ್ವ ಸಂಬಂಧಿತ ಅಧ್ಯಯನಗಳ ಅವಲೋಕನವನ್ನು ನೀಡುತ್ತೆ. Then research plan contains statement of the purpose of the study. So ಯಾವಾಗಲೂ ಸಂಶೋಧನಾ ಯೋಜನೆ ಅಧ್ಯಯನದ ಉದ್ದೇಶವನ್ನು ಹೇಳುತ್ತೆ. Then concludes with a statement of the research question. ಸಂಶೋಧನಾ ಪ್ರಶ್ನೆಗಳ ಹೇಳಿಕೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. So option D all of the above is right answer. Question number 36, the correlation between intelligence test scores and grades is, ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತೆ ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ ಯಾವಾಗಲೂ ಇದು ಧನಾತ್ಮಕವಾಗಿರುತ್ತೆ. ಇಟ್ ಈಸ್ ಪಾಸಿಟಿವ್. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶನ್ ನಂಬರ್ 37, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆರ್ ಸ್ಟೇಟೆಡ್ ಇನ್ ಫಸ್ಟ್ ಚಾಪ್ಟರ್ ಆಫ್ ದ ಥೀಸಿಸ್, ಸಂಶೋಧನೆ ಉದ್ದೇಶಗಳನ್ನ ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗುತ್ತೆ, ಇದು ಕೂಡ ಸರಿಯಾಗಿದೆ. ರಿಸರ್ಚರ್ ಮಸ್ಟ್ ಪೊಸೆಸ್ ಅನಲೈಟಿಕಲ್ ಎಬಿಲಿಟಿ, ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು, ಇದು ಸರಿಯಾಗಿದೆ. ಆಪ್ಷನ್ ಸಿ ವೇರಿಯಬಿಲಿಟಿ ಇಸ್ ದ ಸೋರ್ಸ್ ಆಫ್ ಪ್ರಾಬ್ಲಮ್ಸ್, ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ, ಇದು ಕೂಡ ಸರಿಯಾಗಿದೆ. ಕ್ವೆಶನ್ ನಂಬರ್ 38, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ರಿಕ್ವೈರ್ಮೆಂಟ್ ಆಫ್ ಎ ಹೈಪೋಥೆಸಿಸ್, ಕೆಳಗಿನವುಗಳಲ್ಲಿ ಯಾವುದು ಊಹೆಯ ಅಗತ್ಯ ಅಲ್ಲ ಅಂತ ಹೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಾಂಟ್ರಾಡಿಕ್ಟ್ ದ ನಾಲೆಜ್ ಇನ್ ನೇಚರ್, ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿದೆ. Question number 39, in which of the following techniques, data collection, several participants including facilitator emphasizes on questioning on a specific and defined topic and interaction within the group and the joint construction of meaning? The right answer is option B focus group. Question number 40, a satisfactory statistical quantitative method should not possess one of the following qualities. ತೃಪ್ತಿದಾಯಕ ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಈ ಕೆಳಗಿನ ಗುಣಗಳಲ್ಲಿ ಒಂದನ್ನು ಹೊಂದಿರಬಾರದು. ಆಪ್ಷನ್ ಎ ಅಪ್ರೋಪ್ರಿಯೇಟ್ನೆಸ್, ಆಪ್ಷನ್ ಬಿ ಮೆಜರಬಿಲಿಟಿ, ಆಪ್ಷನ್ ಸಿ ಕಂಪ್ಯಾರಬಿಲಿಟಿ, ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ, ಹೊಂದಿಕೊಳ್ಳುವಿಕೆ. ಕ್ವೆಶನ್ ನಂಬರ್ 41, ಮ್ಯಾನಿಪುಲೇಷನ್ ಇಸ್ ಆಲ್ವೇಸ್ ಅ ಪಾರ್ಟ್ ಆಫ್, ಕುಶಲತೆಯು ಯಾವುದರ ಒಂದು ಭಾಗವಾಗಿದೆ. ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಇದು ಪ್ರಾಯೋಗಿಕ ಸಂಶೋಧನೆಯ ಒಂದು ಭಾಗವಾಗಿದೆ. ಕ್ವೆಶನ್ ನಂಬರ್ 42, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್, ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ. ರಿಸರ್ಚ್ ಇಸ್ ಸಿಸ್ಟಮ್ಯಾಟಿಕ್, ಇದು ಇಟ್ ಈಸ್ ಅ ಫೀಚರ್ ಆಫ್ ರಿಸರ್ಚ್, ಸಂಶೋಧನೆಯು ವ್ಯವಸ್ಥಿತವಾಗಿದೆ, ಇದು ಒಂದು ಸಂಶೋಧನೆಯ ಲಕ್ಷಣವಾಗಿದೆ. ರಿಸರ್ಚ್ ಇಸ್ ನಾಟ್ ಅ ಪ್ರೋಸೆಸ್, ಸಂಶೋಧನೆ ವಿಧಾನ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ. ದಿಸ್ ಈಸ್ ರಾಂಗ್. ಸೊ ದಿಸ್ ಈಸ್ ಕರೆಕ್ಟ್ ಆನ್ಸರ್ ಹಿಯರ್, ಬಿಕಾಸ್ ರಿಸರ್ಚ್ ಇಟ್ ಈಸ್ ಎ process. Here in question it which is not a characteristic. So option B is correct. Question number 43, the extent to which the design and data of a research study allows the researcher to draw accurate conclusions about cause and effect and other relationship within the data is. Option B internal validity. Question number 44, the validity and reliability of a research will be at stake when, ಸಂಶೋಧನೆ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆ ಯಾವಾಗ ಅಪಾಯದಲ್ಲಿರುತ್ತೆ ಅಂತಂದ್ರೆ ಆಪ್ಷನ್ ಎ ದ ಇನ್ಸಿಡೆಂಟ್ ವಾಸ್ ರಿಪೋರ್ಟೆಡ್ ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಫ್ರಮ್ ದ್ಯಾಟ್ ಇಟ್ಸ್ ಅಕರೆನ್ಸ್, ಘಟನೆ ಬಹಳ ಸಮಯದ ನಂತರ ವರದಿಯಾದರೆ. ಆಪ್ಷನ್ ಬಿ ದ ಆಥರ್ ಹೂ ಇಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಈಸ್ ಬಯಾಸ್ಡ್ ಅಂಡ್ ಇನ್ಕಾಂಪಿಟೆಂಟ್, ಮಾಹಿತಿಯ ಮೂಲವಾಗಿರೋ ಲೇಖಕ ಪಕ್ಷಪಾತ ಮತ್ತು ಅಸಮರ್ಥನಾಗಿದ್ರೆ. ಆಪ್ಷನ್ ಸಿ ದ ರಿಸರ್ಚರ್ ಇಸ್ ನಾಟ್ ಕಾಂಪಿಟೆಂಟ್ ಇನಫ್ ಟು ಡ್ರಾ ಲಾಜಿಕಲ್ ಕನ್ಕ್ಲೂಷನ್ಸ್, ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಂಶೋಧಕರು ಸಮರ್ಥ ಆಗಿಲ್ಲ ಅಂತಂದ್ರೆ. ಸೊ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಇಸ್ ರೈಟ್ ಆನ್ಸರ್, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಕ್ವೆಶನ್ ನಂಬರ್ 45, ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಎ ಟಾಪ್ ಡೌನ್ ಆರ್ ಕನ್ಫರ್ಮೇಟರಿ ಅಪ್ರೋಚ್,
ಯಾವ ವೈಜ್ಞಾನಿಕ ವಿಧಾನ ಟಾಪ್ ಡೌನ್ ಅಥವಾ ಕನ್ಫರ್ಮೇಟರಿ ವಿಧಾನವಾಗಿದೆ ಅಂತಂದ್ರೆ ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್, ಅನುಮಾನಾತ್ಮಕ ವಿಧಾನ. Question number 46. Which of the following terms is closely related to generalization of outcome of research? ಸಂಶೋಧನೆಯ ಫಲಿತಾಂಶದ ಸಾಮಾನ್ಯೀಕರಣಕ್ಕೆ ಈ ಕೆಳಗಿನ ಯಾವ ಪದಗಳು ನಿಕಟ ಸಂಬಂಧ ಹೊಂದಿವೆ? ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂಡ್ ಇನ್ಫರೆನ್ಸ್. Question number 47. Authenticity of research finding is ಸಂಶೋಧನಾ ಶೋಧನೆಯ ಸತ್ಯಾಸತ್ಯತೆ. ಆಪ್ಷನ್ ಡಿ ಆಲ್ ಆಫ್ ದ ಅಬವ್, ಒರಿಜಿನಾಲಿಟಿ, ವ್ಯಾಲಿಡಿಟಿ ಅಂಡ್ ಆಬ್ಜೆಕ್ಟಿವಿಟಿ. ಸ್ವಂತಿಕೆ, ಸಿಂಧುತ್ವ ಮತ್ತೆ ವಸ್ತುನಿಷ್ಠತೆ ಎಲ್ಲವೂ ಕೂಡ ಸರಿಯಾಗಿವೆ. Question number 48. What type of research would be least likely to include a research hypothesis? ಯಾವ ರೀತಿಯ ಸಂಶೋಧನೆಯು ಸಂಶೋಧನಾ ಊಹೆಯನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. Descriptive research, it aims to accurately and systematically describe the population, situation or phenomena. It answers the questions like what, where, when and how. Question number 49. It is best to use the method of working multiple hypotheses. The right answer is option B, while planning your research study. ನಿಮ್ಮ ಸಂಶೋಧನಾ ಅಧ್ಯಯನವನ್ನು ಯೋಜಿಸುವಾಗ. Question number 50. The basis on which the assumptions are formulated is option D all of the above, cultural background of the country, your universities, specific characteristics of the caste. Option D all of the above is right answer. Okay friends, this is about today's session. ಅದೇ ರೀತಿ KSET 2024 ಟಾರ್ಗೆಟ್ 70 ಪ್ಲಸ್ ರಿವಿಷನ್ ಪ್ಯಾಕೇಜ್ ನಲ್ಲಿ ನಾವು ನಿಮಗೆ 5000 MCQs PDF ಅನ್ನ ಕೊಡ್ತಾ ಇದ್ದೀವಿ, 10 ಮಾಕ್ ಟೆಸ್ಟ್, ಶಾರ್ಟ್ ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಕೇವಲ 799 rupees ನಲ್ಲಿ. ಈ ಒಂದು ಪ್ಯಾಕೇಜ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ವಾಟ್ಸ್ಆಪ್ ನಲ್ಲಿ ಈ ನಂಬರ್ಗೆ ಕಳಿಸಿಕೊಟ್ರೆ ಮಟೀರಿಯಲ್ ಅನ್ನು ನಿಮಗೆ ಸೆಂಡ್ ಮಾಡ್ತಾ ಇದ್ದೀವಿ. KSET ಪೇಪರ್ 2 ನೋಟ್ಸ್ ಮತ್ತೆ MCQ ಸೆಟ್ ಅನ್ನ 1280 rupees ನಲ್ಲಿ ಕೊಡ್ತಾ ಇದ್ದೀವಿ. ಈ ಒಂದು ಇದಕ್ಕೆ ನೀವು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.